ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಪ್ರತಿಭಟನೆ ಆರಂಭ ಆಗಿದೆ. ಕಾಂಗ್ರೆಸ್ ಮುಖಂಡರು ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿಗಳನ್ನ ಬೆಂಬಲಿಸುವ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದ ಬಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಬಿಜೆಪಿ ಪಕ್ಷದ ನಾಯಕರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ಸಿದ್ದರಾಮಯ್ಯ ತಪ್ಪೇ ಎಸಗಿಲ್ಲದಿದ್ರೂ ಕೂಡ ಕ್ರಮ ಸರಿಯಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಮೈಸೂರಿನಲ್ಲಿ ಈ ರೀತಿ ಜಿಲ್ಲಾ ಪಂಚಾಯತ್ ಸಭಾಂಗಣದ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಬಟ್ ಇವತ್ತು ಆದೇಶವನ್ನು ಕೊಟ್ಟಿರೋದು ನ್ಯಾಯಾಲಯ. ಇಷ್ಟು ದಿನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದ ವಿಚಾರಣೆಯನ್ನ ಆಲಿಸಿದ ನಂತರ ಇವತ್ತು ಬಂದಿರುವಂತಹ ತೀರ್ಪು. ಬಟ್ ಬಿಜೆಪಿ ವಿರುದ್ಧ ಮೈಸೂರಿನಲ್ಲಿ ಕಾಂಗ್ರೆಸ್ಸಿಗರು ಪ್ರತಿಭಟಿಸ್ತಾ ಇದ್ದಾರೆ. ಈಗ ಕಾನೂನು ಹೈಕೋರ್ಟ್ ಅಲ್ಲಿ ಆದೇಟ್ಗೆ ಆಗ್ಬಿಡಲ್ಲ ಕೆಲಸ, ಸುಪ್ರೀಂ ಕೋರ್ಟ್ ಕೂಡ ಇದೆ. ಇಲ್ಲಿ ಮಧ್ಯದಲ್ಲಿ ವಿಜೇಂದ್ರರವರು ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರಲ್ಲ, ಇವರೇನು ಜಡ್ಜಿಯ? ಇವ್ರ ಮೇಲೆ ಎಷ್ಟು ಆರೋಪಗಳಿದೆ, ಎಷ್ಟು ಆರೋಪ ಇದೆ. ಎತ್ತಾಳರವರು ಕೊರೋನಾ ಟೈಮಲ್ಲಿ 100 ಕೋಟಿ ಲೂಟಿ ಮಾಡೋರೆ ಅಂತ ಹೇಳಿದರು. ಅದ್ರ ಜೊತೆಗೆ ಇಡೀ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಯಡಿಯೂರಪ್ಪನವರು ಜೈಲಲ್ಲಿದ್ದರು. ಜೈಲಲ್ಲಿ ಇತ್ಕೊಂಡು ಯಾವ ಕೇಸಲ್ಲಿದ್ದರು ಅಂತ ಇಡೀ ಜನತೆಗೆ ಗೊತ್ತು. ಅಂಥದ್ರಲ್ಲಿ ಇವರು ರಾಜೀನಾಮೆ ಕೇಳ್ತಾರಲ್ಲ, ಎಷ್ಟು ಸರಿ? ಫಸ್ಟ್ ಯಾರನ್ನ ಬಂಧಿಸ್ಬೇಕು? ಇದೇ ಯಡಿಯೂರಪ್ಪನವರು ಫೋಸ್ಕೋ ಕೇಸಲ್ಲಿದ್ದಾರೆ. ಅವ್ರನ್ನ ಬಂಧಿಸಿ ಅಂತ ಹೇಳ್ಬೇಕು ತಾನೆ. ಅದನ್ನ ಯಾಕೆ ಯಾರು ಎತ್ತುತ್ತಲ್ಲ, ಚಕಾರ ಎತ್ತುತ್ತಲ್ಲ? ಈಗ ನ್ಯಾಯಾಧೀಶರಿಗೆ ಕಾಂಗ್ರೆಸ್ ಪಕ್ಷ ಆಗಲಿ ಯಾರೇ ಆಗಲಿ ತಲೆಬಾಗಿದ್ದೀವಿ. ಈಗ ಹೈಕೋರ್ಟಲ್ಲಿ ಅದಕ್ಕೆ ಆಗೋಯ್ತಾ? ಸುಪ್ರೀಂ ಕೋರ್ಟ್ ಇಲ್ವಾ? ಸುಪ್ರೀಂ ಕೋರ್ಟ್ ಇಲ್ವಾ? ಅಲ್ಲಿ ನಮ್ಮ ಪರವಾಗಿ ಬಂದೇ ಬರುತ್ತೆ. ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಕಾನೂನಿಗಿಂತ ಇವ್ರು ದೊಡ್ಡವರಾ? ಏನು ಬಿ ಜೆ ಪಿಯವರು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಏನು ಬಳೆ ತೊಡ್ಕೊಂಡಿದ್ದೀವ? ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.